ಶ್ರೀ ಗುರುಭ್ಯೋ ನಮಃ. ನಿನ್ನೆ ಛಾಗಿ ಕೇಶವರಾಯರಿಗೆ ಆಯಸ್ಸೆಲ್ಲ ಕೊಟ್ಟಿದ್ದು ಅದೆಲ್ಲ ನೋಡಿದ್ವಿ ಅಲ್ವಾ ನಾವು. ಸೊ ದೆನ್ ಲೇಟರ್ ಅವ್ರು ಬಂದಿದ್ದು ಯಾಕೆ ಹೊರಟಿದ್ದು ತಿರುಪ್ತಿಗೆ ಹೋಗಬೇಕು ಅಂತ. ಸೊ ಅವರು ಮತ್ತೆ ಫರ್ದರ್ ತಿರುಪ್ತಿ ಇದಕ್ಕೆ ಕಂಟಿನ್ಯೂ ಮಾಡ್ತಾರೆ. ತಿರುಪ್ತಿಗೆಲ್ಲ ಹೋಗಿ ವಾಪಸ್ ಬರ್ತಾರೆ. ಅದಾದಮೇಲೆ ಪುಷ್ಯಮಾಸ ಅಗೇನ್ ಪುರಂದರದಾಸರ ಆರಾಧನೆ ಟೈಮು. ಯೂಶ್ವಲಿ ಹಿ ಯೂಸ್ ಟು ಸೆಲಿಬ್ರೇಟ್ ಪುರಂದರದಾಸರ ಆರಾಧನೆ ಅಟ್ ಹಂಪಿ ಅಲ್ವಾ. ಸೊ ಹಾಗಾಗಿ ಹಂಪಿಗೆ ಹೋಗಬೇಕು ಅಂತ ಹೇಳಿ ಬಾಗಣ್ಣಂಗೆ ಕೂಡ ಬರಬೇಕು ಅಂತ ಆಸೆ ಆಗುತ್ತೆ, ಅಂದರೆ ಗೋಪಾಲದಾಸರಿಗೆ. ಅವರು ಕೂಡ ಏನು ಮಾಡ್ತಾರೆ, ಉತ್ತನೂರಿಂದ ಅವ್ರ ತಮ್ಮಂದಿರಿರ್ತಾರಲ್ಲ, ದಾಸಪ್ಪ, ಸೀನಪ್ಪ, ರಂಗಪ್ಪ, ಅವ್ರ ಜೊತೆ ಎಲ್ಲ. ಸೊ ಅವ್ರ ಜೊತೆ ಎಲ್ಲ ಬರ್ತಾರೆ ಹಂಪಿಗೆ ಹೋಗೋಣ ಅಂತ. ಆಮೇಲೆ ಅದರಲ್ಲಿ ಅಂದರೆ ಅವ್ರು ಅಲ್ಲಿಂದ ಹೊರಡ್ತಾರೆ ಉತ್ತನೂರಿಂದ ಹಂಪಿಗೆ. ಈ ಕಡೆ ವಿಜಯದಾಸರು ಚೀಕಲಪರ್ವಿಯಿಂದ ಹಂಪಿಗೆ. ಸೊ ದೇ ಡೋಂಟ್ ಬಿ ಅಂದರೆ ಒಂದೇ ಗ್ರೂಪಲ್ಲಿ ಇರಲ್ಲ ಅವರಿಬ್ರು, ಬೇರೆ ಬೇರೆ ಗ್ರೂಪಲ್ಲಿ ಒಂದು ಕಾಮನ್ ಪಾಯಿಂಟಲ್ಲಿ ಮತ್ತೆ ಮೀಟ್ ಮಾಡೋಣ ಅನ್ನೋ ರೀತಿ ಅವ್ರು ಹೊರಟಿರ್ತಾರೆ. ಸೊ ಈ ಕಡೆ ವಿಜಯದಾಸರು ಏನು ಮಾಡ್ತಾರೆ, ಶೇಷಗಿರಿ ದಾಸರು ಅವ್ರ ಮಗ, ಆಮೇಲೆ ಹಯವದನ ವಿಠ್ಠಲ ದಾಸ ಅಂದರೆ ಆನಂದದಾಸರು ಅವ್ರ ತಮ್ಮ, ಆಮೇಲೆ ಮೋಹನ್ ದಾಸರು ಅವರು ಸಾಕು ಮಗ, ಅವ್ರ ಜೊತೆ ವಿಜಯದಾಸರು ಮತ್ತು ಅವ್ರ ವೈಫು ಅವರೆಲ್ಲನೂ ಏನು ಮಾಡ್ತಾರೆ, ಈ ಕಡೆ ತಿರುಪ್ತಿಗೆ ಅವರು ಜರ್ನಿ ಶುರು ಮಾಡ್ತಾರೆ. ಸೊ ಅದು ತುಂಬ ದೂರ ಇರುತ್ತಲ್ಲ ತಿರುಪ್ತಿ, ಹಾಗಾಗಿ ಎವ್ರಿ ನೌ ಆ್ಯಂಡ್ ದೆನ್ ಅವ್ರು ಯಾವ್ಯಾವ ಊರುಗಳು ಸಿಕ್ಕುತ್ತೋ ಆ ಊರಲ್ಲಿ ದೇವಸ್ಥಾನದಲ್ಲಿ ಇರ್ತಾ ಇದ್ರಲ್ವಾ. ಅದೇ ರೀತಿ ಹಂಪಿಗೆ ಹೋಗಬೇಕು ಅಂತ ಆನ್ ದ ವೇ ಇದ್ದಾಗ ಅವರು ದಾರಿಲಿ ಒಂದು ಪ್ರಾಣದೇವ್ರ ಗುಡಿ ಕಾಣುತ್ತಂತೆ, ಅಂದರೆ ಆಂಜನೇಯನ ಗುಡಿ. ಆಂಜನೇಯನ ಗುಡಿಯಲ್ಲಿ ಅವರು ಬಿಡಾರ ಮಾಡಬೇಕು ಅಂತ ಅನ್ಕೊಂಡಿದ್ದಾಗ ಸಮ್ ಫೆಸ್ಟಿವಿಟೀಸ್ ಅಲ್ಲಿ ಕಾಣಿಸ್ತಂತೆ ಆಂಜನೇಯನ ದೇವಸ್ಥಾನದಲ್ಲಿ. ಲೈಕ್ ಹೌ ಯು ವಿಟ್ನೆಸ್ಡ್ ಹನುಮದ್ ವ್ರತದ ದಿನ ಹೇಗಿತ್ತೋ ಆ ರೀತಿ ಅಷ್ಟು ಎಲ್ಲ ಜೋರಾಗಿ ಪ್ರಿಪ್ರೇಷನ್ಸ್ ನಡೀತಾ ಇತ್ತಂತೆ. ವಿಜಯದಾಸರಿಗೆ ಆಶ್ಚರ್ಯ ಆಯ್ತಂತೆ, ಏನೋಪ್ಪ ಮೇ ಬಿ ಯಾವುದೋ ಫೆಸ್ಟಿವಲ್ ಇರಬೇಕು, ಇನ್ನು ನಾಳೆನೋ ನಾಡಿದ್ದೋ ಯಾವಾಗಲಾದರೂ ಇರಬೇಕು, ಅದಕ್ಕೆ ಇಷ್ಟೊಂದು ಜೋರಾಗಿ ರೆಡಿ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ವಿಚಾರಿಸ್ತಾರಂತೆ ವಿಜಯದಾಸರು, ಏನು ವಿಶೇಷ ದೇವಸ್ಥಾನದಲ್ಲಿ ಅಂತ. ಅದಕ್ಕೆ ಹೇಳ್ತಾರಂತೆ, ಬಾಗಣ್ಣ ದಾಸರು ಬರ್ತಾ ಇದ್ದಾರೆ ಆನ್ ದ ವೇ, ಈ ಊರಿಗೆ ಬರ್ತಾ ಇದ್ದಾರೆ, ನಾವು ಅವ್ರಿಗೆ ಹೇಳಿದ್ವಿ ನೀವು ಬಂದಾಗ ಇಲ್ಲೇ ಉಳ್ಕೊಳ್ಳಿ ಅಂತ. ಬಾಗಣ್ಣ ದಾಸ ಆಲ್ಸೋ ಅಗ್ರೀಡ್. ಅದಕ್ಕೋಸ್ಕರ ಬಾಗಣ್ಣ ದಾಸರನ್ನ ನಾವು ವೆಲ್ಕಮ್ ಮಾಡೋದಕ್ಕೆ ಈ ಥರ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೀವಿ ಅಂತ ಹೇಳ್ತಾರಂತೆ. ಹೂ ಇಸ್ ಬಾಗಣ್ಣ ದಾಸ? ಗೋಪಾಲ್ ದಾಸರು ಅಂದರೆ ವಿಜಯದಾಸರದ ಶಿಷ್ಯರು. ಸೊ ಅಲ್ಲಿರೋ ಜನಗಳಿಗೆ ಇವರು ಬಾಗಣ್ಣ ದಾಸರದ ಗುರುಗಳು ವಿಜಯದಾಸರು ಅಂತ ಪಾಪ ಗೊತ್ತಾಗೇ ಇಲ್ಲ ಅವ್ರಿಗೆ. ಅವ್ರ ಕಾನ್ಸಂಟ್ರೇಷನ್ ಏನಿದ್ರು ಟು ವೆಲ್ಕಮ್ ಬಾಗಣ್ಣ, ಆಯ್ತಾ, ಆ ರೀತಿ ಅವ್ರ ಕಾನ್ಸಂಟ್ರೇಷನ್ ಇರುತ್ತೆ. ಆಗ ವಿಜಯದಾಸರು ಹೇಳ್ಕೊಳೋದು ಇಲ್ವಂತೆ, ನಾನೇ ಕಣೋ ಅವ್ರ ಗುರು ಅಂತ. ಅಂದರೆ ಶಿಷ್ಯನಿಗೆ ಇಷ್ಟೊಂದೆಲ್ಲ ಮರ್ಯಾದೆ ಮಾಡ್ತಾ ಇದ್ದಾರೆ ಅಂದರೆ ಇನ್ನು ಅವ್ರ ಗುರು ಅಂತ ಇವ್ರು ಹೇಳಿದ ತಕ್ಷಣ ಇವ್ರಿಗಿನ್ನ ಎಷ್ಟು ರೆಸ್ಪೆಕ್ಟ್ ಕೊಡ್ಬೇಕಲ್ವಾ ಅವರು. ಬಟ್ ಹಿ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಎನಿ ರೆಸ್ಪೆಕ್ಟ್ ಫ್ರಮ್ ದೆಮ್. ಇವ್ರು ಹೇಳಲೇ ಇಲ್ವಂತೆ ನನ್ನ ಹೆಸರು ವಿಜಯದಾಸ ಅಂತ, ನಾನು ಬಾಗಣ್ಣ ದಾಸನ್ ಗುರುಗಳು, ಆ ಥರ ಎಲ್ಲ ಏನೂ ಮಾತೇ ಆಡ್ಲಿಲ್ವಂತೆ ಅವರು. ಸೊ ಇಷ್ಟೆಲ್ಲ ವಿಚಾರಗಳು ನಡೀತಾ ಇರಬೇಕಾದ್ರೆ ಅವ್ರ ಗ್ರೂಪ್ ಇನ್ನೊಂದು ಸ್ವಲ್ಪ ಹಿಂದೆಯಿಂದ ಬರ್ತಾ ಇತ್ತಲ್ಲ, ಅವರು ಕೂಡ ಬಂದು ಟೆಂಪಲ್ನ ಸೇರ್ಕೋತಾರೆ. ಸೊ ಎಲ್ಲರೂ ಬಂದು ಒಂದು ಕಡೆ ಇರ್ತಾರೆ. ಆಮೇಲೆ ಊರವ್ರು ಹೇಳ್ತಾರಂತೆ, ಬಾಗಣ್ಣ ದಾಸರು ನಾಳೆಗೆ ಇಲ್ಲಿ ಬರ್ತಾ ಇದ್ದಾರೆ, ಅದಕ್ಕೆ ಅವ್ರನ್ನ ನಾವು ಸ್ವಾಗತ ಮಾಡೋದಕ್ಕೋಸ್ಕರ ಇಷ್ಟೆಲ್ಲ ನಾವು ಏರ್ಪಾಟ್ ಮಾಡಿದೀವಿ ಅಂತ ಹೇಳ್ತಾರೆ. ಜನ ಕೂಡ ಇವ್ರನ್ನ ಯಾರು ಅಂತಾನೆ ಕೇಳಲಿಲ್ಲ, ಯಾಕಂದ್ರೆ ಯಾರೋ ಒಬ್ರು ಬ್ರಾಹ್ಮಣರು ಬಂದಿದ್ದಾರೆ ಉಳ್ಕೊಂತಾರೆ ದಾರಿಯಲ್ಲಿ. ಆ ಕಾಲದಲ್ಲೆಲ್ಲ ಹಾಗೆ ಎಲ್ಲ ಬರ್ತಾ ಇದ್ರು, ಒಂದ್ ಕಡೆ ಪಾಪ ಇರ್ತಾ ಇದ್ರು ಹೋಗ್ತಾ ಇದ್ರು, ಆ ಥರ ಯಾರೋ ಅಂತ ಅನ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಆಮೇಲೆ ನೆಕ್ಸ್ಟ್ ಡೇ ಮಾಮೂಲಿ ಥರ ವಿಜಯದಾಸರು ಪ್ರಾಣದೇವ್ರಿಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಜೊತೆಲಿರೋರ ಹತ್ರ ಎಲ್ಲ ಜೊತೆ ಸೇರಿಕೊಂಡು ಮಧ್ಯಾಹ್ನ ಊಟ ಕೂಡ ಮುಗಿಸ್ತಾರೆ. ಅದಾದಮೇಲೆ ಈವ್ನಿಂಗು ಮತ್ತೆ ಭಗವಂತನ ನಾಮಗಳನ್ನೆಲ್ಲ ರಚನೆ ಮಾಡಿ ಸಂಕೀರ್ತನೆ ಮಾಡಿ ಆಮೇಲೆ ಹರಿಕತೆ ಹೇಳಿ ನೈಟ್ ಭೋಜನ ಏನಿತ್ತು ಅದನ್ನ ಕೂಡ ಆಲ್ಮೋಸ್ಟ್ ಮುಗಿಸೋ ಲೆವೆಲ್ಗೆ ಬರ್ತಾರೆ. ಈ ಟೈಮಲ್ಲಿ ಏನಾಗುತ್ತೆ, ಅಲ್ಲಿ ಚಪ್ರ ಹಾಕೋರಿಂದ ಹಿಡಿದು ಯಾರು ಕೂಡ ಕೆಲಸದವ್ರು ಯಾರು ಇರೋದೇ ಇಲ್ಲ. ಸೊ ಹಾಗಾಗಿ ಒಳಗಡೆಯಿಂದ ಅವರಷ್ಟಕ್ಕವರೇ ಏನೋ ಕೆಲಸಗಳು ಮಾಡ್ಕೋತಾ ಇರ್ತಾರೆ. ಈ ಕಡೆ ವಿಜಯದಾಸರು ಮಾಮೂಲಿ ಅಂತ ಅನ್ಕೊಂಡು ಆ ಜನಗಳು ಕೂಡ ನೆಗ್ಲೆಕ್ಟ್ ಮಾಡಿರ್ತಾರೆ, ಯಾರೋ ಬಂದಿದ್ದಾರೆ ಹೋಗ್ತಾರೆ ಇವರೆಲ್ಲ ದಾರಿ ಹೋಗ್ರು ಅಂತ ಅನ್ಕೊಂಡು ಸುಮ್ಮನಾಗ್ತಾರೆ. ವಿಜಯದಾಸರು ಕೂಡ ದೂರದಿಂದ, ಅಂದ್ರೆ ಅವ್ರ ಪಾಪ ಪ್ರಾಣಪತಿ ದೇವಸ್ಥಾನದಲ್ಲಿ ಇರ್ತಾರೆ, ದೂರದಲ್ಲೇ ಪ್ರೊಸೆಷನ್ ಕಾಣುತ್ತೆ ಅವ್ರಿಗೆ. ವಿಜಯದಾಸರು ಖುಷಿನೋ ಖುಷಿ, ಪ್ರೊಸೆಷನ್ ಕಾಣಿಸ್ತಾ ಇದೆ ಅಂದ್ರೆ ಯಾರಿಗೆ ಅಂದ್ರೆ ಬಾಗಣ್ಣನ ಪಲ್ಲಕ್ಕಿಲಿ ಎತ್ಕೊಂಡು ಬರ್ತಾ ಇದಾರಂತೆ. ಸೊ ವಿಜಯದಾಸರ ಜೊತೆಲಿದ್ದವ್ರಿಗೂ ಕೂಡ ಗೊತ್ತಾಗಿಲ್ಲ ಒಳಗಡೆ ಕೂತವ್ನು ಯಾರು ಅಂತ. ಅವರು ಯಾರೋ ಬರ್ತಾ ಇದ್ದಾರೆ ದೊಡ್ಡ ಮನುಷ್ಯರು ಪಲ್ಲಕ್ಕಿಲ್ ಬರ್ತಾ ಇದ್ದಾರೆ ಅಂದ್ರೆ ಸುಮ್ಮನೆನಾ, ಯಾರೋ ದೊಡ್ಡವ್ರು ಬರ್ತಾ ಇದ್ದಾರೆ ಅಂತ ಅವರು ದೇವರ್ ಜಸ್ಟ್ ವಾಚಿಂಗ್, ಹತ್ರ ಬರಲಿ ನೋಡೋಣ ಯಾರು ಅಂತ. ಈಗ ಬೇರೆ ಫಿಲಮ್ ಸ್ಟಾರ್ಗಳು ಅವರು ಇವರು ಎಲ್ಲ ಬಂದರೆ ಹೇಗೆ ಜನ ಒದ್ದಾಡ್ತಾರೆ, ಆ ಥರ ಇವ್ರು ಯಾರೋ ಹತ್ರ ಬರಲಿ ನೋಡೋಣ ಅಂದ್ಕೊಂಡು ಅವರು ಎಲ್ಲ ದೇವರ್ ಆಂಕ್ಷಿಯಸ್. ಅದಾದಮೇಲೆ ಚಪ್ರಕ್ಕೆ ಬರತ್ತಂತೆ ಪಲ್ಲಕ್ಕಿಯಿಂದ ಇಳಿತಾರೆ. ಪಲ್ಲಕ್ಕಿಯಿಂದ ಇಳಿದ ತಕ್ಷಣ ಬಾಗಣ್ಣಂಗೆ ತುಂಬ ಜನ ಎಲ್ಲ ಕಾಣಿಸ್ತಾರೆ.
ಆ ಜನಗಳ ಮಧ್ಯ ನಾರ್ಮಲ್ ಜನ ಹೇಗೆ ಪ್ರೊಸೆಷನ್ ನೋಡ್ತಾ ಇರ್ತಾರೆ ಆ ಥರ ಪಾಪ ವಿಜಯದಾಸರು ಆ ಜನಗಳ ಮಧ್ಯ ನಿಂತ್ಕೊಂಡು ತುಂಬ ಖುಷಿ ಖುಷಿಯಾಗಿ ನೋಡ್ತಾ ಇದ್ರಂತೆ. ಬಾಗಣ್ಣಂಗೆ ಗುರುಗಳನ್ನ ನೋಡಿದ ತಕ್ಷಣ ತಲೆ ತಿರ್ಗೋಯ್ತಂತೆ. ಸೀದಾ ಓಡ್ ಬಂದು ಗುರುಗಳ ಕಾಲಿಗೆ ನಮಸ್ಕಾರ ಮಾಡ್ತಾರಂತೆ. ಬಾಗಣ್ಣ ಈ ತರ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೇನೆ ಆಶ್ಚರ್ಯ ಅಂತೆ. ಯಾಕಂದ್ರೆ ನಿನ್ನೆಯಿಂದ ವಿಜಯದಾಸರನ್ನ ನೋಡಿದಾರೆ ಅವರು. ಅದೇ ದೇವಸ್ಥಾನದಲ್ಲೇ ಉಳ್ಕೊಂಡಿದ್ದಾರೆ. ರಾತ್ರಿ ಕೇಳಿದಾಗ ಇಲ್ಲ ನಾಳೆ ಬಾಗಣ್ಣ ಬರ್ತಾರೆ, ಅದಕ್ಕೆ ಈ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ತಾ ಇದೀವಿ ಅಂದಾಗ ಹಿ ಡಿಡ್ ನಾಟ್ ಓಪನ್ ಹಿಸ್ ಮೌತ್. ಅಂದ್ರೆ ನಾನೇ ಗುರು ಆ ಥರ ಎಲ್ಲ ಏನು ಹೇಳಿಲ್ಲ. ಈಗ ನಮ್ ಗೆಸ್ಟ್ ಬಾಗಣ್ಣ ಇದ್ದಕ್ಕಿದ್ದಂಗೆ ವಿಜಯದಾಸ್ ಇವ್ರು ಯಾರೋ ಈ ಬ್ರಾಹ್ಮಣರ ಕಾಲಕ್ಕೆ ಬಿದ್ದುಬಿಟ್ಟು ನಮಸ್ಕಾರ ಮಾಡ್ತಾ ಇದಾರಲ್ಲ ಅಂತ ಅವ್ರಿಗೆ ಆಶ್ಚರ್ಯ ಆಗಿ ಪ್ರಾಣ ದೇವರಿಗೆ ಮಂಗಳಾರತಿ ಮಾಡಿಬಿಟ್ಟು ತಂದು ಕೊಡ್ತಾರಂತೆ ಬಾಗಣ್ಣಂಗೆ ತಗೊಳೋದಕ್ಕೆ. ಯಾಕಂದ್ರೆ ಹಿ ವಾಸ್ ದ ಗೆಸ್ಟ್ ಅಲ್ವಾ, ಅದಕ್ಕೆ ಫಸ್ಟ್ ಅವ್ರಿಗೆ ಕೊಡ್ತಾರಂತೆ. ಆಗ ವಿಜಯದಾಸರು ಹೇಳ್ತಾರಂತೆ, ಬಾಗಣ್ಣ ಹೇಳ್ತಾರೆ ವಿಜಯದಾಸರು ಕೊಡಿ ಮೊದಲು, ಇವ್ರನ್ನ ಯಾರಂತ ಅನ್ಕೊಂಡಿದ್ದೀರಾ, ನನ್ನ ಗುರುಗಳು ಇವರು ಅಂತ ಹೇಳ್ತಾರಂತೆ. ಅಷ್ಟು ಹೇಳೋದಕ್ಕೂ ಅವ್ರಿಗೆ ವಾಯ್ಸ್ ಬರ್ತಾ ಇರಲ್ಲ. ಅದು ತುಂಬಾ ಶಾಕ್ ಆಗ್ಬಿಟ್ಟಿರತ್ತೆ, ತುಂಬಾ ಅಳು ಬರ್ತಾ ಇರತ್ತೆ ಅವ್ರಿಗೆ. ಅಂದ್ರೆ ಗುರುಗಳಿದ್ದಾರೆ ಅವ್ರ ಮುಂದೆ ನಾನು ಈ ತರ ತಗೊಂಡ್ಬಿಟ್ಟು ಬಂದಲ್ಲ ಟ್ರೀಟ್ಮೆಂಟು, ಪಲ್ಲಕ್ಕಿಲೆಲ್ಲ ಕುತ್ಕೊಂಡು ಬಂದೆ ನಾನು. ಇಟ್ ವಾಸ್ ಲೈಕ್ ಡಿಸ್ರೆಸ್ಪೆಕ್ಟ್ಫುಲ್ ಅಲ್ವಾ ಗುರುಗಳು ಮುಂದೆ ಆ ಥರ ಮಾಡೋ ಅಂಥದ್ದು, ಇವ್ರು ಆ ಥರ ಜೋರಾಗಿ ರೆಸ್ಪೆಕ್ಟ್ ತಗೊಳೋ ಅಂಥದ್ದು. ಆಗ ಜನಗಳಿಗೆ ಆಶ್ಚರ್ಯ ಆಗತ್ತಂತೆ, ಅಯ್ಯೋ ಇದು ನಮ್ಮ ಮುಂಚೆನೆ ಗೊತ್ತಿದ್ರೆ, ನೆನ್ನೆನೆ ಗೊತ್ತಾಗ್ಬಿಟ್ಟಿದ್ರೆ ಬಾಗಣ್ಣ ದಾಸರದ ಗುರುಗಳು ಇವರು ಅಂತ, ನಿಮ್ಮನ್ನು ಪಲ್ಲಕ್ಕಿಲ್ ಜೊತೆಲೆ ಕರ್ಕೊಂಡ್ಬಂದು ಕೂಡಿಸ್ಕೊಂಡು ಜೊತೆಲೆ ಕರ್ಕೊಂಡ್ ಬರ್ತಾ ಇದ್ವಿ ಅಂತ ಹೇಳ್ತಾರಂತೆ. ಅದಕ್ಕೆ ಆಗ ವಿಜಯದಾಸರು ಹೇಳ್ತಾರಂತೆ, ಬೇಡಪ್ಪ ಪರವಾಗಿಲ್ಲ, ಇವನು ಪಲ್ಲಕ್ಕಿಲ್ ಬರ್ಬೋದು, ಯಾಕಂದ್ರೆ ಇವನು ದೇವತಾ ಗಣಕ್ಕೆ ಸೇರಿದವನು, ನಾನ್ ಮಾಮೂಲಿ ಮನುಷ್ಯ ಅಪ್ಪ, ನನಗೆ ಯಾಕೆ ಪಲ್ಲಕ್ಕಿ ಅಂತ ಹೇಳ್ತಾರೆ. ಜನಕ್ಕೆ ಗೊತ್ತಾಗಲ್ಲ ಅದ್ರ ಸೀಕ್ರೆಟ್. ದೇವತಾ ಗಣ ಅಂದ್ರೆ ಹೀ ಕ್ಯಾನ್ ಎಂಜಾಯ್ ಈ ಪಲ್ಲಕ್ಕಿ ಅದು ಇದು ಆ ಲಕ್ಸುರಿ ಅದನ್ನೆಲ್ಲ ತಗೋಬಹುದು. ಯಾಕಂದ್ರೆ ಬಾಗಣ್ಣ ಈಸ್ ನನ್ ಅದರ್ ದನ್ ಗಣೇಶ ಅಲ್ವಾ, ಅದಕ್ಕೋಸ್ಕರ ಅವ್ರು ಆ ಟ್ರೀಟ್ಮೆಂಟ್ ತಗೊಬೋದು. ಬಟ್ ನಾನು ಭೃಗು ಋಷಿ ಅಲ್ವಾ, ಸೊ ಹಾಗಾಗಿ ದೇವತಾ ಕಕ್ಷೆಗಿಂತ ನಾನು ಆ ಟ್ರೀಟ್ಮೆಂಟ್ ತಗೊಳಕ್ ಆಗೋದಿಲ್ಲ ನನಗೆ ಅಂತ ಹೇಳ್ತಾರೆ. ಅದು ಜನಗಳಿಗೆ ಸೀಕ್ರೆಟ್ ಗೊತ್ತಾಗಲ್ಲ ಏನು ಅಂತ. ಅದಾದ್ಮೇಲೆ ಎಲ್ಲರಿಗೂ ಗೌರವ ಅದು ಇದು ಎಲ್ಲ ಕೊಡ್ತಾರೆ. ಆಮೇಲೆ ಉತ್ಸವದ ಕಾರ್ಯಕರ್ತರು ಯಾರು ಇರ್ತಾರೆ, ನೆಕ್ಸ್ಟ್ ಡೇ ಆ ಉತ್ಸವದ ಒಬ್ಬ ಮೇನ್ ಸ್ಪಾನ್ಸರ್ ಇರ್ತಾನಲ್ಲ ಅವ್ರ ಮನೆಯಲ್ಲಿ ಊಟಕ್ಕೆ ರೆಡಿ ಮಾಡಿರ್ತಾರೆ ಪ್ರಸಾದಕ್ಕೆ. ಬಾಗಣ್ಣ ಆಲ್ರೆಡಿ ಹ್ಯಾಡ್ ಅಗ್ರೀಡ್ ಹೋಗ್ಬಿಟ್ಟು ಬರ್ತೀನಿ ಅಂತ. ಅದಕ್ಕೆ ವಿಜಯದಾಸರನ್ನು ಇನ್ವೈಟ್ ಮಾಡ್ತಾರೆ. ಬಟ್ ಆಸ್ ಐ ಟೋಲ್ಡ್ ಎಸ್ಟರ್ಡೇ ವಿಜಯದಾಸರು ಯಾವತ್ತೂ ಕೂಡ ಯಾರ ಮನೇಲೂ ಊಟ ಮಾಡಿದವರೇ ಅಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ನಾವು ಆ ಥರ ಬೇರೆ ಮನೇಲಿ ಊಟ ಮಾಡಲ್ಲ, ನಾವೇನಿದ್ರು ನಮ್ದನ್ನ ನಾವೇ ಕುಕ್ ಮಾಡ್ಕೊಂಡು ತಿನ್ನೋ ಅಂಥವ್ರು ಭಗವಂತನ ದೇವಸ್ಥಾನದಲ್ಲಿ, ನೀವು ಬಾಗಣ್ಣ ಬರ್ತಾನಲ್ಲ ಹೋಗಿ ಪರವಾಗಿಲ್ಲ ಅಂತ ಹೇಳ್ತಾರಂತೆ. ಸೊ ಬಾಗಣ್ಣ ಬಿಫೋರ್ ಗೋಯಿಂಗ್ ಅಲ್ಲಿ ಹೋಗಿ ಊಟಕ್ಕೆ ಹೋಗೋಕ್ಕಿಂತ ಮುಂಚೆ ವಿಜಯದಾಸರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ವಿಜಯದಾಸರಿಂದ ಮಂತ್ರಾಕ್ಷತೆನ ಸ್ವೀಕಾರ ಮಾಡ್ತಾರೆ. ಯಾಕಂದ್ರೆ ಪರ್ಮಿಷನ್ ಕೇಳಬೇಕು, ಅದರ್ವೈಸ್ ಚಾಗಿಕೇಶವರಾಯರ ಇದಕ್ಕೆ ಪರ್ಮಿಷನ್ನೇ ಕೇಳ್ದಂಗೆ ಹೋಗ್ಬಿಟ್ಟಿದ್ರಲ್ಲ ಅವರು. ಆಮೇಲೆ ವಿಜಯದಾಸರು ಬೈಕ್ ಕಳಿಸಿದ್ರಲ್ಲ, ಹೋಗ್ರಪ್ಪ ತಿನ್ಕೊಂಡು ಬಂದಿದ್ದೀರಾ, ಋಣ ಇದೆ, ಈಗ ಹೋಗಿ ಅವನಿಗೇನಾದ್ರೂ ಸಹಾಯ ಮಾಡಿ ಅಂತ. ಅದಕ್ಕೇನೆ ಇವರು ಬಂದು ಪರ್ಮಿಷನ್ ತಗೊಂತಾರೆ. ತಗೊಂಡಾಗ ವಿಜಯದಾಸರು ಏನ್ ಮಾಡ್ತಾರೆ, ಸ್ವಲ್ಪ ಗೊಜ್ಜು ಮಾಡ್ಕೊಂಡಿರ್ತಾರೆ ಊಟಕ್ಕೆ. ಅನ್ನ ಗೊಜ್ಜು ಅಷ್ಟೇ ಅವ್ರ ಐಟಮ್. ಯಾವಾಗ ನೋಡಿದ್ರು ಡೈಲಿ ಅವ್ರ ಐಟಮ್ ಅವ್ರು ಏನ್ ತಿಂತಾ ಇದ್ರು ಅಂದ್ರೆ ಅನ್ನ ಗೊಜ್ಜು ಅಷ್ಟೇ. ಅದಕ್ಕೇನೆ ಬಾಗಣ್ಣಂಗೆ ಸ್ವಲ್ಪ ಗೊಜ್ಜು ಕೊಡ್ತಾರಂತೆ. ಇವತ್ತಿದ್ರ ಟೇಸ್ಟ್ ನೋಡಪ್ಪ, ನೀನು ಪಂಚಭಕ್ಷ ಪರಮಾನ್ನ ತಿನ್ನೋ ಅಂತವನು, ಉಪ್ಪು ಉಪ್ಪಿನಕಾಯಿ ಕೋಸಂಬರಿ ಬಾಳೆ ಎಲೆ ಊಟ ಜ್ಞಾಪಕ ಮಾಡ್ಕೋಬೇಕು, ಏನೇನಿರುತ್ತೆ ಐಟಮ್ಗಳು ಅಂತ, ಅದೆಲ್ಲ ತಿನ್ನೋ ಅಂತವನು ನೀನು. ನಾವು ಬರೀ ಗೊಜ್ಜು ಅನ್ನೋ ತಿನ್ಕೊಂಡಿರೋ ಅಂತವ್ರು, ಇವತ್ತೊಂದಿನ ನನ್ನ ಗೊಜ್ಜಿನ ರುಚಿ ನೀನು ನೋಡ್ಬಿಡು ಅಂತ ಹೇಳ್ತಾರಂತೆ. ಬಾಗಣ್ಣ ಅದನ್ನ ಸಪ್ರೇಟ್ ದೊನ್ನೆಯಲ್ಲಿ ತಗೊಂಡ್ ಬರ್ತಾರೆ. ತಗೊಂಡ್ ಬಂದು ಊಟಕ್ಕೆ ಕುತ್ಕೊಬೇಕಾದ್ರೆ ಬಾಗಣ್ಣನ ಎಲೆಗೆ ಪ್ಲಸ್ ಬೇರೆಯವ್ರ ಎಲೆಗಳಿಗೆಲ್ಲ ಹಾಕಿ, ಆಮೇಲೆ ಯಾರು ಮೇನ್ ಸ್ಪಾನ್ಸರ್ ಇರ್ತಾನೆ ಯಜಮಾನ, ಅವನ್ ಎಲೆ ಕೂಡ ಹಾಕ್ತಾರೆ. ನಾನು ಹೇಳೋ ತನಕ ಯಾರು ತಿನ್ನಂಗಿಲ್ಲ ಇದನ್ನ ಅಂತ ಹೇಳ್ತಾರೆ. ಆಮೇಲೆ ಗೋವಿಂದ ಅಂತಾರೆ. ಆಮೇಲೆ ಇವರು ಅಡಿಗೆ ಊಟ ಮಾಡೋದಿಕ್ಕೆ ಶುರು ಮಾಡ್ತಾರೆ. ಫಸ್ಟು ಎಲೆ ಕೊನೆ ಪಾಯಸ ಏನಿರುತ್ತೆ ಅಂದ್ರೆ ಪರಮಾನ್ನ ಅಂತ ಏನು ಹೇಳ್ತೀವಿ, ಅದನ್ನ ತಿಂದ ಮೇಲೆ ಆಮೇಲೆ ಗೊಜ್ಜನ್ ಬಾಯಿಗೆ ಇಡ್ತಾರಂತೆ. ಬಾಗಣ್ಣ ಟ್ರಾನ್ಸ್ ಹೋಗ್ಬಿಡ್ತಾರಂತೆ. ಆ ರೀತಿ ಟೇಸ್ಟ್ ಇರುತ್ತಂತೆ ಗೊಜ್ಜಿಂದು. ಬಾಗಣ್ಣಂಗೆ ಒಂದಷ್ಟು ಮಿನಿಟ್ಸ್ ಬೇಕಾಯ್ತಂತೆ ಹೊರಗಡೆ ಬರೋದಕ್ಕೆ, ಮಾಮೂಲಿ ಕಾನ್ಶಿಯಸ್ನೆಸ್ಗೆ ಬರೋದಕ್ಕೆ. ಆವಾಗ ಅವ್ರಿಗೆ ಗೊತ್ತಾಯ್ತಂತೆ, ಗುರುಗಳು ಯಾಕೆ ಯಾವಾಗ ನೋಡಿದ್ರು ಗೊಜ್ಜನ್ನ ಅಂತ ಹೇಳ್ತಾ ಇರ್ತಾರೆ. ಆ ಸೀಕ್ರೆಟ್ ನನಗೆ ಇವತ್ತು ಗೊತ್ತಾಯ್ತು ಅಂತ ಹೇಳಿಬಿಟ್ಟು ಅವರು ಊಟ ಮುಗಿಸ್ತಾರಂತೆ. ಬಾಗಣ್ಣಂದು ಊಟ ಆದ್ಮೇಲೆ ಮೇನ್ ಸ್ಪಾನ್ಸರ್ ಯಾರಿರ್ತಾರೆ ಗಂಡ ಹೆಂಡತಿ, ಅವ್ರು ಇನ್ನೇನು ಅಡುಗೆ ಊಟ ಮಾಡಬೇಕಾಗಿರುತ್ತೆ. ಆಗ ಬಾಗಣ್ಣ ಹೇಳ್ತಾರಂತೆ, ಪಾಯಸ ತಿಂದ ಮೇಲೆ ನೀವು ಫಸ್ಟು ಗೊಜ್ಜು ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ನೋಡಿ ಅಂತ ಹೇಳ್ತಾರಂತೆ. ಸೊ ಯಜಮಾನ ಪಾಯಸ ತಿಂದ ಮೇಲೆ ಗೊಜ್ಜನ್ನ ಟೇಸ್ಟ್ ಮಾಡಿ ನೋಡ್ತಾರಂತೆ. ಸ್ವರ್ಗ ಸುಖ ಸಿಕ್ಕಂಗೆ ಆಯ್ತಂತೆ. ಬರೀ ಗೊಜ್ಜಲ್ಲಿ ಏನಂತ ಟೇಸ್ಟ್ ಇರುತ್ತೆ ಅಲ್ವಾ. ವಿ ಆರ್ ಆಲ್ವೇಸ್ ಅಂಡರ್ ಅನ್ ಇಲ್ಯೂಷನ್. ವೆರೈಟಿ ಪ್ರಿಪೇರ್ ಮಾಡ್ಕೊಂಡು ತಿಂದ್ರೇನೆ ಟೇಸ್ಟ್ ಅನ್ನೋವಂಥದ್ದು ಬರೋದು. ಆರ್ಡಿನರಿ ಐಟಮಲ್ಲಿ ಟೇಸ್ಟ್ ಅನ್ನೋದು ನಮಗೆ ಸಿಕ್ಕಲ್ಲ.
ದಿನ ದಾಲ್ ರೋಟಿ ಯಾರು ತಿಂತಾರೆ ಅನ್ನೋರ ಥರ. ಹಾಗೆ ಅನ್ನ ಸಾರು ಯಾರಿಗೆ ಇಷ್ಟ ಆಗುತ್ತಲ್ವಾ? ಏನಾದರೂ ವೆರೈಟೀಸ್ ಬೇಕು ಅನ್ನೋ ಅಂಥವ್ರು ನಾವು. ಬಟ್ ಗುರುಗಳು ಏನು ಮಾಡ್ತಾ ಇದ್ರು ವಿಜಯದಾಸರು, ಅವ್ರ ವೈಫ್ ಕೇಳ್ತಿದ್ರಂತೆ ಏನು ಮಾಡ್ಬೇಕು ಅಡುಗೆ ಅಂತ. ಅನ್ನ ಗೊಜ್ಜು ಸಾಕು, ಎಲ್ಲ ಐಟಮು ಜಾಸ್ತಿ ಕೇಳಿದ್ರು ಕೂಡ ಇಲ್ಲ ಸಾಕು, ಅನ್ನ ಗೊಜ್ಜು ಮಾತ್ರ ಮಾಡು ಸಾಕು ಅಂತ ಹೇಳ್ತಾ ಇದ್ರಂತೆ. ಆ ಸೀಕ್ರೆಟ್ ಏನು ಅಂತ ನನಗೆ ಇವತ್ತು ಗೊತ್ತಾಯ್ತು ಅಂತ ಅವ್ರು ಹೇಳ್ತಾರೆ. ಆಮೇಲೆ ಆ ಯಜಮಾನ ಬಾಯಲ್ಲಿ ಇಟ್ಟಾಗ ಕೂಡ ಅವನಿಗೆ ಸ್ವರ್ಗ ಸುಖ ಸಿಗ್ದಂಗೆ ಆಗುತ್ತಂತೆ. ಅಷ್ಟೊಂದು ಬೇರೆ ಐಟಮು, ಉಪ್ಪು ಉಪ್ಪಿನಕಾಯಿ ಕೋಸಂಬರಿ ಪರಮಾನ್ನ ಏನೇನೋ ಇರುತ್ತಲ್ಲ, ಪಲ್ಯ ಹುಳಿ, ಅದೆಲ್ಲದಕ್ಕಿಂತ ಎಕ್ಸ್ಟ್ರಾಡಿನರಿ ಟೇಸ್ಟ್ ಇರುತ್ತಂತೆ ಆ ಗೊಜ್ಜಲ್ಲಿ. ಅದಕ್ಕೆ ಇವ್ರು ಹೇಳ್ತಾರಂತೆ, ಎಕ್ಸ್ಟ್ರಾಡಿನರಿ ಟೇಸ್ಟ್ ಅಂತ ಅಲ್ಲೇ ಸ್ಟಾಪ್ ಆಗಬೇಡಿ, ನೀವೊಂದು ಕೆಲಸ ಮಾಡಿ. ಇವಾಗ ಹುಳಿ ತಿನ್ಬೇಕು, ನಾನು ಇವಾಗ ಊಟ ಮಾಡಬೇಕು, ಹುಳಿ ಅಂದರೆ ಸಾಂಬಾರು ಊಟ ಮಾಡಬೇಕು ಅಂತ ನೆನೆಸ್ಕೊಂಡು ನೀವು ಗೊಜ್ಜನ್ನು ಇವಾಗ ಬಾಯಲ್ಲಿ ಇಟ್ಕೊಂಡು ನೋಡಿ ಅಂತ ಹೇಳ್ತಾರಂತೆ. ಅದೇ ಥರ ಅವರು ಸಾಂಬಾರು ಊಟ ಮಾಡಬೇಕು ಅಂತ ಆ ಗೊಜ್ಜನ್ನ ಬಾಯಲ್ಲಿ ಇಟ್ಕೊಂಡ್ರೆ ಗೊಜ್ಜು ಸ್ಟಾರ್ಟೆಡ್ ಟೇಸ್ಟಿಂಗ್ ಲೈಕ್ ಸಾಂಬಾರಂತೆ. ಎಲ್ಲಾದರೂ ಆಗತ್ತಾ? ಗೊಜ್ಜು ತಿಂದರೆ ಸಾಂಬಾರು ತಿಂದಂಗೆ ಆಗುತ್ತಾ ನಮಗೆ? ಇವಾಗ ನಾವು ಗೊಜ್ಜು ತಿಂತೀವಪ್ಪ, ಗೊಜ್ಜು ಅಂದರೆ ಗೊತ್ತಾ? ಮಾವಿನಕಾಯಿ ಗೊಜ್ಜು ಎಲ್ಲ ಮಾಡ್ತಾರಲ್ಲ, ಗೊಜ್ಜು ತಿಂದಿದ್ದೀರೇನ್ರೋ ಯಾವಾಗಲಾದರೂ? ಗೊಜ್ಜು ಟೇಸ್ಟ್ ಮಾಡಿದ್ದೀರಾ ಗೊಜ್ಜುನ ಯಾವಾಗಲಾದರೂ? ಹಾ, ಅದಕ್ಕೆ ಇವಾಗ ಗೊಜ್ಜು ತಿಂದ್ರೆ ನೀನು ಸಾಂಬಾರ್ ತಿಂದಂಗಿರುತ್ತಾ ಕಂದ? ಓಕೆ, ಇವಾಗ ಗೊಜ್ಜು ತಿಂದ್ರೆ ಪಲ್ಯ ತಿಂದಂಗಿರುತ್ತಾ? ಪಲ್ಯ ತರ ಸ್ವಲ್ಪ ಟೇಸ್ಟ್ ಇರಲ್ಲ ಮ್ಯಾಮ್. ಅಲ್ವಾ? ಆದ್ರೆ ನೋಡು, ಇಲ್ಲಿ ವಿಜಯದಾಸರದು ಗೊಜ್ಜಲ್ಲಿ ಸಾಂಬಾರು ಅಂತ ಅನ್ಕೊಂಡು ಆ ಗೊಜ್ಜನ್ನ ಬಾಯಿಗೆ ಇಟ್ಕೊಂಡ್ರೆ ಸಾಂಬಾರ್ ತರ ಟೇಸ್ಟ್ ಕೊಡ್ತಾ ಇದೆ. ಕೋಸಂಬರಿ ಅಂತ ಅನ್ಕೊಂಡು ಆ ಗೊಜ್ಜನ್ನ ಬಾಯಿಗೆ ಇಟ್ಕೊಂಡ್ರೆ ಕೋಸಂಬರಿ ಟೇಸ್ಟ್ ಕೊಡ್ತಾ ಇದೆಯಂತೆ. ಸೇಮ್ ಗೊಜ್ಜೆ ಡಿಫ್ರೆಂಟ್ ಟೇಸ್ಟ್ಗಳು ಕೊಡ್ತಾ ಇದೆ, ಆಯ್ತಾ? ಅದಕ್ಕೋಸ್ಕರ ಅವ್ರಿಗೆ ಆಶ್ಚರ್ಯ ಆಗೋಗುತ್ತಂತೆ ಯಜಮಾನಿಗೆ, ಏನಿದು ಒಂದು ಸಿಂಗಲ್ ಗೊಜ್ಜು ಇಷ್ಟೊಂದು ಟೇಸ್ಟ್ ಕೊಡ್ತಾ ಇದೆ. ಸೊ ಅವರೆಲ್ಲ ಕಷ್ಟಪಟ್ಕೊಂಡು ಎಷ್ಟೋ ವೆರೈಟಿಗಳು ಮಾಡಿ ಎಲೆಯಲ್ಲಿ ಹಾಕೊಂಡು ತಿಂತಾ ಇದ್ದಾರೆ. ವಿಜಯದಾಸರು ಬರೀ ಗೊಜ್ಜೆ ಮಾಡಿಸ್ಬಿಟ್ಟು ಒಂದು ಗೊಜ್ಜಲ್ಲೇನೆ ಅವ್ರಿಗೆ ಇಷ್ಟ ಆಗುವಂಥ ರುಚಿನ ಅವರು ಕಂಡಿಡ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ಅಂದರೆ ಯಾಕಂದರೆ ಎಲ್ಲದರಲ್ಲೂ ಕೂಡ ಭಗವಂತನೇ ಆ ರಸಗಳನ್ನ ಕೊಡೋವಂಥವನು, ರಸನ ಸ್ವೀಕಾರ ಮಾಡೋನು ಅವನೇ, ರಸ ಕೊಡೋನು ಅವನೇ. ಅದಕ್ಕೋಸ್ಕರ ಆ ರೂಪಿ ಭಗವಂತನ ಸೆಕೆಂಡ್ ಇಯರಲ್ಲಿ ವಿ ವಿಲ್ ಡೂ ದಿಸ್, ಆಯ್ತಾ? ಅನ್ನದಲ್ಲಿ ಯಾವ ರೂಪಿ ಭಗವಂತ ಇರ್ತಾನೆ, ಬೇಳೆಯಲ್ಲಿ ಯಾವ ರೂಪದ ಭಗವಂತ ಇರ್ತಾನೆ, ಅವಾಗ ಆಯಾ ರೂಪದ ಭಗವಂತನ ಗೊಜ್ಜಲ್ಲೇ ನೆನೆಸ್ಕೊಂಡ್ಬಿಟ್ರೆ ಅವರು. ಫಾರ್ ಎಕ್ಸಾಂಪಲ್, ಅನ್ನದಲ್ಲಿ ಕೇಶವ, ಆ ರೂಪನ್ನ ಅವರು ಕೇಶವನ್ನ ಗೊಜ್ಜು ತಿನ್ಬೇಕಾದ್ರೆ ಅವ್ರು ಜ್ಞಾಪಿಸ್ಕೊಂಡ್ಬಿಟ್ರು ಅಂದ್ರೆ ಗೊಜ್ಜೆ ಟೇಸ್ಟ್ ಲೈಕ್ ಅನ್ನ ಅವ್ರಿಗೆ, ಗೊತ್ತಾಯ್ತಾ? ಆ ಥರ ಆ ರೀತಿ ಅವರು ಅಷ್ಟ್ರ ಮಟ್ಟಿಗೆ ಲೆವೆಲ್ ಆಫ್ ಅನುಸಂಧಾನ ವಿಜಯದಾಸರದು, ಆಯ್ತಾ? ಆ ಹೈಟ್ ಅದು ಅವ್ರು ಮಾಡ್ತಾ ಇದ್ದಿದ್ದು. ಹಾಗಾಗಿ ಬೇರೆಯವ್ರಿಗೂ ಅದ್ರದ್ದು ಸೀಕ್ರೆಟ್ ಅನ್ನೋವಂಥದ್ದು ಗೊತ್ತಾಯ್ತಂತೆ. ನಮಗೆ ವೆರೈಟಿಗಳು ಬೇಕು ಟು ಸ್ಯಾಟಿಸ್ಫೈ ಅವರ್ ಟಂಗ್. ಆದರೆ ವಿಜಯದಾಸರು ಭಕ್ತರಾಗಿದ್ದರಿಂದ ಭಗವಂತಂದು ಅವ್ರೇನು ಮಾಡ್ತಾ ಇದ್ರು, ಅವರು ತಿನ್ನೋ ಒಂದೇ ಒಂದು ಗೊಜ್ಜಲ್ಲೇನೆ ಎಲ್ಲ ರೀತಿ ಟೇಸ್ಟ್ಗಳ್ನು ಕೂಡ ಅವರು ನೋಡ್ಬಿಡ್ತಾ ಇದ್ರು. ಅದಕ್ಕೆ ಗೋಪಾಲದಾಸರು ಹೇಳ್ತಾರಂತೆ, ಅಷ್ಟು ಮಾತ್ರ ಅಲ್ಲಪ್ಪ, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕೇಶವನ್ ಗುಡಿಗೆ ಹೋಗಿದ್ದಾರೆ ಅಂತ ಅನ್ಕೊಳ್ಳೋಣ, ಅಲ್ಲಿ ಮೂರ್ತಿ ಇರೋದು ಕೇಶವಂದು. ಇವಾಗ ಗೋಪಾಲದಾಸರಿಗೆ ಅನ್ನಿಸ್ತು, ನನಗೆ ಕೇಶವನ್ ಮೂರ್ತಿ, ನನಗಿವಾಗ ನರಸಿಂಹನ್ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ. ಕೇಶವ ಬೇರೆ ಅಲ್ಲ, ನರಸಿಂಹ ಬೇರೆ ಅಲ್ಲ. ಸುಮಾರು ಸರಿ ನಾನು ಹೇಳಿದ್ದೀನಿ, ಭಗವಂತನ ರೂಪಗಳಲ್ಲಿ ಭಗವಂತನ ಬೇರೆ ಬೇರೆ ಅವತಾರಗಳು ಏನು ಬರುತ್ತೆ ಅದರಲ್ಲಿ ನಾವು ಭೇದ ನೋಡಬಾರ್ದು. ಭಗವಂತಾನೇ. ಇವಾಗ ಗೋಪಾಲದಾಸರು ಆಸೆ ಪಟ್ರಪ್ಪ, ಕೇಶವನ್ ದೇವಸ್ಥಾನಕ್ಕೆ ಬಂದಿದ್ದೀನಿ, ನಾನು ನರಸಿಂಹನ್ ನೋಡಬೇಕು ಅಂದರೆ ಇಮ್ಮಿಡಿಯೇಟ್ ಆಗಿ ಅವ್ರಿಗೆ ಕೇಶವನ್ ಮೂರ್ತಿಲಿ ನರಸಿಂಹ ಕಾಣಿಸ್ತಾ ಇದ್ನಂತೆ. ದಟ್ ವಾಸ್ ದ ಪವರ್ ಆಫ್ ವಿಜಯದಾಸರು. ಅವ್ರ ಜೊತೆಲಿ ಹೋದಾಗ, ಇಲ್ಲ ನಾನು ನರಸಿಂಹನ ದೇವಸ್ಥಾನಕ್ಕೆ ಹೋಗಿರ್ತಾರೆ, ನರಸಿಂಹನ ದೇವಸ್ಥಾನಕ್ಕೆ ಹೋದಾಗ ವರಾಹ ದೇವ್ರನ್ನ ನೋಡಬೇಕು ಅಂತ ಅನ್ನಿಸ್ತು ಅಂದರೆ ಆ ನರಸಿಂಹ ವಿಗ್ರಹನೇ ವರಾಹ ರೂಪಿಯಾಗಿ ಇವ್ರಿಗೆ ದರ್ಶನ ಕೊಡ್ತಾ ಇದ್ರಂತೆ. ಆ ಲೆವೆಲ್ ಆಫ್ ಭಕ್ತಿ, ಡಿವೋಷನ್ ಅನ್ನೋವಂಥದ್ದು ವಿಜಯದಾಸರದಾಗಿತ್ತು, ಗೊತ್ತಾಯ್ತಾ? ಬರೀ ಒಂದು ಗೊಜ್ಜಲ್ಲೇನೆ ವೆರೈಟಿ ಆಫ್ ಐಟಮ್ಗಳದ್ದು ಟೇಸ್ಟ್ ಕಾಣಿಸ್ತಾ ಇತ್ತು. ಭಗವಂತಂದು ಒಂದು ಮೂರ್ತಿಲೇನೆ ಯಾವ ಮೂರ್ತಿಗಳು ಇವ್ರು ನೆನೆಸ್ಕೋತಾರೋ ಆ ಮೂರ್ತಿಗಳು ಕಾಣಿಸ್ತಾ ಇತ್ತು. ರಾಮನ ಹತ್ರ ಹೋಗ್ಬಿಟ್ಟು ಕೃಷ್ಣನ ಕಾಣಿಸ್ಬೇಕು ಅಂದ್ರೆ ಕೃಷ್ಣ ಕಾಣಿಸ್ತಾ ಇದ್ದ, ಉಡುಪಿಲಿ ಹೋಗಿ ಕೃಷ್ಣನ್ ನೋಡ್ಬಿಟ್ಟು ರಾಮ ಕಾಣಿಸ್ಬೇಕು ಅಂದ್ರೆ ರಾಮ ಕಾಣಿಸ್ತಾ ಇದ್ದ. ಹಾಗೆ ಆ ಥರ ಅನುಸಂಧಾನದ ಲೆವೆಲ್ ಅನ್ನೋವಂಥದ್ದು ವಿಜಯದಾಸರು ಮಾಡ್ಕೊಂಡಿದ್ರು. ಅದನ್ನ ಗೋಪಾಲದಾಸರು ಏನು ಮಾಡ್ತಾರೆ, ನೆನಿತಾರಂತೆ. ಓ, ಈ ರೀತಿ ನಾವೆಲ್ಲ ಏನು ಮಾಡಿದ್ವಿ, ದಿನಾ ವೆರೈಟಿ ಆಫ್ ಐಟಮ್ ಮಾಡ್ಕೊಂಡು ತಿನ್ನೋದ್ರಲ್ಲೇ ಇದ್ವಿ, ಅದರಿಂದ ನನಗೆ ಸುಖ ಅಂತ ಅಂದ್ಕೊಂಡಿದ್ವಿ. ಆದರೆ ದಾಸರು ಇವತ್ತು ನಮಗೆ ತೋರಿಸ್ಕೊಟ್ರು, ಬರೀ ಗೊಜ್ಜಿಂದ ಯಾವ ರೀತಿ ಎಲ್ಲ ಷಡ್ರಸಗಳನ್ನೂ ಅವರು ಆಸ್ವಾದನೆ ಮಾಡಿದ್ರು ಅನ್ನೋವಂಥದ್ದನ್ನು ಅವ್ರು ತಿಳ್ಕೊಂಡ್ಬಿಟ್ಟು ಏನು ಮಾಡ್ತಾರೆ, ಅದಕ್ಕೇನೆ ಅವಾಗ ಹಂಗೆ ಹೇಳ್ತಾ ಇದ್ದಾಗ ಏನಾಗುತ್ತೆ, ಬಾಗಣ್ಣ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ ಅವ್ರ ಬ್ರದರ್ಸ್ಗೆ.
ಎಕ್ಸ್ಪ್ಲೈನ್ ಮಾಡ್ತಾ ಇರಬೇಕಾದ್ರೆ ಬಾಗಣ್ಣ ಯಾವ ಲೆವೆಲ್ ಆಫ್ ಹೈಟ್ ಅಂದರೆ ಅವ್ರದ್ದು ಆ ಡಿವೋಷನ್ ಇತ್ತು ಅಂದರೆ ವಿಜಯದಾಸರ ಬಗ್ಗೆ ಮಾತಾಡಬೇಕಾದ್ರೆ ಅದಕ್ಕೆ ಯೂಶ್ವಲ್ ಆಗಿ ಹೇಳ್ತಾರೆ ಭಕ್ತಿಯಲ್ಲಿ ಬಾಗಣ್ಣ, ಭಕ್ತಿಯಲ್ಲಿ ಬಾಗಣ್ಣ, ಯುಕ್ತಿಯಲ್ಲಿ ಮೋಹನ್ನ, ಶಕ್ತಿಯಲ್ಲಿ ತಿಮ್ಮಣ್ಣ ಅನ್ಕೋತೀನಿ. ತಿಮ್ಮಣ್ಣ ಅಂದರೆ ಪಂಗನಾಮ್ ತಿಮ್ಮಣ್ಣದಾಸರು, ಮೋಹನ್ನ ಅಂದರೆ ಮೋಹನದಾಸರು, ಬಾಗಣ್ಣ ಅಂದರೆ ಗೋಪಾಲದಾಸರು. ಈ 3 ಜನ ವಿಜಯದಾಸರದು ತುಂಬ ಪರ್ಸನಲ್ ಶಿಷ್ಯರು, ವೆರಿ ಟಾಪ್ ಫಸ್ಟ್ 3 ಅಂತ ಹೇಳ್ತೀವಲ್ಲ ನಾವು. ಇವಾಗ ಶಿಷ್ಯರು ಒಂದು 20 ಜನ ಇದ್ರು ಅಂದರೆ ಫಸ್ಟ್ 3 ಯಾರು ಅಂದರೆ ಗೋಪಾಲದಾಸರು, ತಿಮ್ಮಣ್ಣ ಮತ್ತು ಮೋಹನದಾಸರು. ಇವ್ರು 3 ಜನ. ಅದಕ್ಕೋಸ್ಕರನೇ ಅವಾಗ ತಮ್ಮಂದ್ರಿಗೆ ರಿಯಲೈಸ್ ಆತಂತೆ ಭಕ್ತಿಯಲ್ಲಿ ಬಾಗಣ್ಣ ಅಂದರೆ ವಿಜಯದಾಸರ ಬಗ್ಗೆ ಬಾಯಿ ಓಪನ್ ಮಾಡಿದ್ರೆ ಸಾಕು, ಆಗೇನಾಗುತ್ತೆ ಅವ್ರಿಗೆ ಇಮಿಡಿಯೇಟ್ ಆಗಿ ಅದ್ರದ್ದು ಜ್ಞಾಪಕ ಬರ್ತಾ ಹೋಗ್ತಾ ಇರುತ್ತೆ, ಗುಜ್ಜು ಮತ್ತೊಂದು ಇನ್ನೊಂದ್ರದ್ದು ಎಲ್ಲ. ಸೊ ಆ ರೀತಿ ಮತ್ತಷ್ಟು ಭಕ್ತಿ ಅಷ್ಟೊಂದು ಇದು ವಿಜಯದಾಸರ ಪಾಸ್ಟ್ ಟೈಮ್ಸ್ ಎಲ್ಲ ಗೊತ್ತಾಗ್ತಾ ಹೋಗುತ್ತಂತೆ. ಆಯಿತಾ? ಅದನ್ನು ಅವ್ರು ಹೇಳಿಬಿಟ್ಟು ಆವತ್ತಿನ ಪ್ರೋಗ್ರಾಮ್ ಅಲ್ಲಿ ಎಂಡ್ ಮಾಡ್ತಾರೆ ಆ ಮನೇಲಿ. ಶ್ರೀಕೃಷ್ಣ ಅರ್ಪಣ ಮಸ್ತು. ಶ್ರೀಕೃಷ್ಣ ಅರ್ಪಣ ಮಸ್ತು.